ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಈ ಕಥೆಯ ನೀತಿ ಏನಪ್ಪ ಅಂತಂದರೆ, ಈಗ ನಾವು ಬೇರೆಯವ್ರಿಗೆ ಒಳ್ಳೆಯದನ್ನೇ ಬಯಸ್ತೀವಿ, ಒಳಿತನ್ನೇ ಮಾಡ್ತೀವಿ. ಆದರೆ ನಮಗೆ ಅದರಿಂದ ತುಂಬ ಕೆಟ್ಟದ್ದೇ ಆಗುತ್ತೆ. ನಾವೆಲ್ರಿಗೂ ಒಳ್ಳೆಯದನ್ನು ಬಯಸ್ತೀವಿ, ಉಪಕಾರವನ್ನು ಮಾಡ್ತೀವಿ. ಆದರೆ ಅವರಿಂದ ನಮಗೆ ಸಿಗೋ ಅಂಥ ಬಹುಮಾನ ಮಾತ್ರ ಅಪಕಾರ ಆಗಿರುತ್ತೆ ಮತ್ತು ಕೆಟ್ಟದ್ದೇ ಆಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆಯನ್ನು ನಾನು ಹೇಳ್ತೀನಿ. ಏನು ಕತೆ ಅಂತಂದರೆ, ಹೀಗೆ ಒಂದು ಕೊಳ ಇರುತ್ತೆ. ಆ ಕೊಳದಲ್ಲಿ ಒಂದು ಬಾತುಕೋಳಿ ವಾಸ ಮಾಡ್ತಾ ಇರುತ್ತೆ. ಆ ಕೊಳದಲ್ಲಿ ಅದು ಸುಖವಾಗಿ ವಾಸವನ್ನು ಮಾಡ್ತಾ ಇರುತ್ತೆ. ಅದೇ ಟೈಮಲ್ಲಿ ಒಂದು ದೇಶದ ರಾಜ ಆ ನೀರಲ್ಲಿ ಬಿದ್ದು ಸಾಯೋದಕ್ಕೆ ಬರ್ತಾನೆ. ಅದನ್ನು ನೋಡಿದಂಥ ಬಾತುಕೋಳಿ ಆ ರಾಜನ ಕೇಳುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಪಾಪ ಅಲ್ವಾ? ಸಾಯೋ ಅಂತ ಕಷ್ಟ ನಿನಗೇನು ಬಂದಿದೆ ಹೇಳು, ನನಗೆ ಸಹಾಯ ಮಾಡೋಕ್ಕೋದ್ರೆ ಖಂಡಿತ ನಾನು ಮಾಡ್ತೀನಿ ಅಂತೇಳಿ ಆ ಬಾತುಕೋಳಿ ರಾಜನ ಕೇಳುತ್ತೆ. ಆಗ ರಾಜ ಹೇಳ್ತಾನೆ, ನಾನು ಏನು ಅಂತ ಹೇಳಿ, ಅತಿಯಾದ ಕ್ಷಾಮದಿಂದ ಅಂದರೆ ಮಳೆ ಬರದೇ ಇರೋ ಕಾರಣ ನಮ್ಮ ರಾಜ್ಯದಲ್ಲಿ ವ್ಯವಸಾಯ ಮಾಡೋದಕ್ಕೆ, ಬೆಳೆಯನ್ನು ಬೆಳೆಯೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ರಾಜ್ಯದ ಜನರು ನನಗೆ ಕಾಣಿಕೆಯನ್ನು ಕೊಡ್ತಾ ಇಲ್ಲ. ಕಾಣಿಕೆ ಕೊಡದೇ ಇರೋದ್ರಿಂದ ನಮ್ಮ ಅರಮನೆಯಲ್ಲಿರುವಂಥ ಸೈನಿಕರಿಗೆ ನಾನು ಊಟ ಕೊಡೋದಕ್ಕಾಗ್ತಾ ಇಲ್ಲ. ಒಂದು ವೇಳೆ ಯಾರಾದರೂ ನಮ್ಮ ಮೇಲೆ ದಂಡೆತ್ತಿ ಬಂದರೆ, ಯುದ್ಧವನ್ನು ಸಾರಿದರೆ, ಯುದ್ಧಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನನಗೆ ಕೊಡೋಕ್ಕೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ಹೇಗೆ ಬದುಕಿರಲಿ? ನನಗಿಷ್ಟು ಅವಮಾನ ಆಗುತ್ತೆ. ಅದಕ್ಕೋಸ್ಕರ ನಾನು ಬದುಕಿರೋದಿಲ್ಲ, ಸಾಯೋದೇ ಮೇಲು ಅಂತೇಳಿ ರಾಜ ಹೇಳ್ತಾನೆ. ಆಗ ಬಾತುಕೋಳಿ ಹೇಳುತ್ತೆ, ಸಾಯೋದು ಸುಲಭದ ವಿಷಯ. ಅದಕ್ಕೆ ನೀನು ಸಾಯಬೇಡ, ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕು. ಈಗ ನಿನ್ನ ಹತ್ರ ಧಾನ್ಯಗಳಿಲ್ಲ, ಅರಮನೆಯಲ್ಲಿರುವಂಥವ್ರಿಗೆ ಊಟ ಹಾಕೋಕ್ಕಾಗ್ತಿಲ್ಲ ಅಂಥೇಳಿ ನೀನು ಕೊರಗಬೇಡ. ನಾನು ಒಂದಷ್ಟು ಧಾನ್ಯಗಳನ್ನು ಸಂಗ್ರಹಣೆ ಮಾಡಿಟ್ಟಿದ್ದೀನಿ, ನಿನಗೆ ಎಷ್ಟು ಬೇಕು ಹೇಳು, ನಾನು ಕೊಡ್ತೀನಿ. ನೀನು ಅವರೆಲ್ರಿಗೂ ಹೊಟ್ಟೆ ತುಂಬ ಊಟ ಹಾಕು ಅಂತೇಳಿ ಬಾತುಕೋಳಿ ಹೇಳುತ್ತೆ. ರಾಜ ಖುಷಿಯಿಂದ, ಆಯಿತು, ಎಲ್ಲಿಟ್ಟಿದೆ ಹೇಳು, ನಾನು ಈಗಲೇ ಗಾಡಿಯನ್ನು ತರಿಸಿ ಅದರಲ್ಲಿ ಎಲ್ಲನ ತಗೊಂಡು ಅರಮನೆಗೆ ಹೋಗ್ತೀನಿ ಅಂತೇಳಿ ರಾಜ ಹೇಳ್ತಾನೆ. ಆಗ ಬಾತುಕೋಳಿ, ಬರೀ ತೊಗೊಂಡೋಗೋದ್ರ ಬಗ್ಗೆನೇ ಮಾತಾಡ್ತಿದ್ಯಲ್ಲ, ಅದಕ್ಕೆ ಬದಲಾಗಿ ನನಗೆ ಏನು ಕೊಡ್ತೀಯಾ? ಕೊಡೋದ್ರ ಬಗ್ಗೆನೂ ಮಾತಾಡ್ತಿಲ್ಲ ನೀನು ಅಂತೇಳಿ ಕೇಳುತ್ತೆ. ಆಗ ರಾಜ್ಕುಮಾರ, ನೀನು ಮಳೆ ಬಂದರೆ ನಮ್ಮ ಜನರೆಲ್ಲ ಬೆಳೆಯನ್ನು ಬೆಳೀತಾರೆ, ಆಗ ಕಾಣಿಕೆಯನ್ನು ಕೊಡ್ತಾರೆ. ನಾನು ನಿನಗೆ ನೀನೇನು ಕೊಟ್ಟಿದೀಯ ಅದನ್ನು ವಾಪಸ್ ಕೊಡೋದ್ರ ಜೊತೆಗೆ ಬಡ್ಡಿಯನ್ನು ಸೇರಿಸಿ ಕೊಡ್ತೀನಿ ಅಂತೇಳಿ ಬಾತುಕೋಳಿ ಕೊಟ್ಟಂಥ ಎಲ್ಲ ಧಾನ್ಯಗಳನ್ನು ತನ್ನ ಚೀಲದಲ್ಲಿ ತುಂಬಿಕೊಂಡು ಅರಮನೆಗೆ ತಗೊಂಡು ಹೋಗ್ತಾನೆ. ಈಗ ಸ್ವಲ್ಪ ದಿನ ಕಳೆಯುತ್ತೆ. ಆ ರಾಜ ಬಾತುಕೋಳಿನ ಭೇಟಿ ಮಾಡೋದಕ್ಕೆ ಬರೋದೇ ಇಲ್ಲ. ಆಗ ಬಾತುಕೋಳಿ, ನಾನೇ ಹೋಗಿ ವಿಚಾರಿಸ್ಕೊಂಬರೋಣ ಅಂತೇಳಿ ಅರಮನೆಗೆ ಹೋಗುತ್ತೆ. ಅಲ್ಲಿ ಹೋಗಿ ಬಾತುಕೋಳಿ ಈ ಹಿಂದೆ ನಡೆದಿರೋಂಥ ಎಲ್ಲ ಘಟನೆಯನ್ನು ಆ ರಾಜಂಗೆ ಹೇಳುತ್ತೆ. ರಾಜಂಗೆ ಎಲ್ಲ ಗೊತ್ತಿರುತ್ತೆ, ಆದರೂ ಕೂಡ ನನಗೇನು ಗೊತ್ತೇ ಇಲ್ಲ ಥರ ನಾಟಕವನ್ನು ಮಾಡ್ತಾನೆ. ಆಗ ಬಾತುಕೋಳಿ, ನಾನು ನಿನಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದೆ, ಆದರೆ ನೀನು ಅದನ್ನು ಮರೆತು ಇವತ್ತು ನನಗೆ ಅವಮಾನ ಮಾಡ್ತಾ ಇದೆಯಾ? ಇರೋ, ನನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಬಂದು ನಿನಗೆ ಸರಿಯಾದ ಪಾಠವನ್ನು ಕಲಿಸ್ತೀನಿ ಅಂತೇಳಿ ಅಲ್ಲಿಂದ ವಾಪಸ್ ಹೋಗುತ್ತೆ. ವಾಪಸ್ ಹೋಗಿ ಅದಿರುತ್ತಲ್ಲ ಕೊಳದಲ್ಲಿರೋಂಥ ನೀರನ್ನು ಕೇಳ್ಕೊಳ್ಳುತ್ತೆ. ನನಗೀಗೆಲ್ಲ ಆಗಿದೆ, ನೀನು ನನಗೆ ಸಹಾಯ ಮಾಡ್ತೀಯಾ ಅಂತ ಕೇಳುತ್ತೆ. ಅಲ್ಲಿದ್ದ ನೀರು, ಸರಿ ಆಯಿತು, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ನನ್ನನ್ನು ಯಾವುದಾದ್ರು ಒಂದು ಡಬ್ಬದಲ್ಲಿ ತುಂಬಿಸ್ಕೊಂಡು ತಗೊಂಡೋಗು, ನಾನಲ್ಲಿ ನಿನಗೆ ಸಹಾಯವನ್ನು ಮಾಡ್ತೀನಿ ಅಂತೇಳಿ ಹೇಳುತ್ತೆ ನೀರು. ಹೀಗೆ ಬಾತುಕೋಳಿ ಆ ನೀರನ್ನು ತಗೊಂಡು ಹೋಗ್ತಾ ಇರುತ್ತೆ. ಆಗ ಎದುರಿಗೆ ಕಣಜ ಬರುತ್ತೆ. ಕಣಜ ಅನ್ನೋ ಒಂದು ಹುಳು ಬರುತ್ತೆ. ಆಗ ಬಾತುಕೋಳಿ ಕೇಳುತ್ತೆ, ನೀನು ನನಗೆ ಸಹಾಯ ಮಾಡ್ತೀಯಾ ಅಂತ. ಕಣಜ, ಸರಿ ಆಯಿತು, ನಾನು ನಿನಗೆ ಸಹಾಯ ಮಾಡ್ತೀನಿ ನಡಿ ಅಂತೇಳಿ ಬಾತುಕೋಳಿ ಜೊತೆಗೆ ಹೋಗುತ್ತೆ. ಈಗ ಅರಮನೆಗೆ ಹೋದ್ಮೇಲೆ ಅಲ್ಲಿ ಮತ್ತೆ ರಾಜನ ಕೇಳುತ್ತೆ. ರಾಜ ಒಪ್ಪೋದಿಲ್ಲ, ನಾನು ಏನನ್ನು ನಿನಗೆ ಕೊಡೋದಿಲ್ಲ ಅಂತೇಳಿ ಆ ಬಾತುಕೋಳಿಗೆ ಬೈತಾನೆ. ಆಗ ನೊಂದ್ಕೊಂಡಂಥ ಬಾತುಕೋಳಿ, ನಿನಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಡುತ್ತೆ. ಅದೇ ಟೈಮಲ್ಲಿ ರಾಜ
ಕೋಪದಿಂದ ಅಲ್ಲಿರೋಂಥ ಸೇವಕರಿಗೆ ಹೇಳ್ತಾನೆ, ಈ ಬಾತುಕೋಳಿಯನ್ನು ಚೆನ್ನಾಗಿ ಕುದಿತಿರೋಂಥ ನೀರಲ್ಲಿ ಎದ್ದು ಸಾಯಿಸ್ಬಿಡಿ ಅಂತೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಸೇವಕರೆಲ್ಲ ಒಲೆಯನ್ನು ಹಚ್ಚಿ ನೀರನ್ನು ಕಾಯಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಬಾತುಕೋಳಿ ತಂದಿರೋಂಥ ಡಬ್ಬದಲ್ಲಿ ನೀರಿತ್ತಲ್ಲ, ಆ ನೀರು ವೇಗವಾಗಿ ಒಂದು ನದಿ ಥರ ಹರಿದು ಬಂದು ಅಲ್ಲಿ ಹುರಿತಿರೋ ಅಂಥ ಬೆಂಕಿಯನ್ನು ಕೆಡಿಸುತ್ತೆ. ಆಮೇಲೆ ಆ ಬಾತುಕೋಳಿನ ಕತ್ತನ್ನು ಹಿಡ್ಕೊಂಡು ಕತ್ತನ್ನು ಮುರಿದ್ಬಿಟ್ಟು ಅದನ್ನು ಸಾಯಿಸ್ರಿ ಅಂತೇಳಿ ರಾಜ ಸೇವಕರಿಗೆ ಹೇಳ್ತಾನೆ. ಆಗ ಸೇವಕರು ಅದೇ ಥರ ಆ ಬಾತುಕೋಳಿನ ಕತ್ತಿ ಹಿಡ್ಕೊಂಡು ಅದನಿಗೆ ಮುರಿಯೋಕೆ ಅಂತ ಹೋಗ್ತಾರೆ. ಆಗ ಅದೇ ಒಂದು ಗೂಡಲ್ಲಿದ್ದಂಥ ಕಣಜಗಳೆಲ್ಲ ಒಂದೇ ಸರಿಗೆ ಬಂದು ಅವ್ರನ್ನೆಲ್ಲ ಕಚ್ಚುತ್ತವೆ. ಅವಳ ಕಚ್ಚಿರೋ ಫೋರ್ಸಿಗೆ, ಅವುಗಳು ಕಚ್ಚಿದ್ದಕ್ಕೆ ಆ ರಾಜಕುಮಾರ ಮತ್ತು ಅಲ್ಲಿರುವಂಥ ಸೇವಕರ ದೇಹ ಎಲ್ಲ ಆನೆ ಥರ ಊದ್ಕೊಂಡಿರುತ್ತೆ. ಅಷ್ಟೊಂದು ವೇಗವಾಗಿ ಅಷ್ಟೊಂದು ನೋವಾಗೋ ಥರ ಈ ಕಣಜಗಳೆಲ್ಲ ಕಚ್ಚಿರ್ತವೆ. ಆಗ ರಾಜ ಎದುರುಕೊಂಡು, ಆಯಿತು ನನ್ನನ್ನು ಏನು ಮಾಡಬೇಡ, ನಾನು ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡು, ನಿನಗೇನು ಬೇಕೋ ಅದೆಲ್ಲವನ್ನು ನಾನು ಕೊಡ್ತೀನಿ ಅಂತೇಳಿ ಕ್ಷಮೆಯನ್ನು ಕೇಳ್ತಾನೆ. ಆಗ ಬಾತುಕೋಳಿ, ನಿನ್ನ ಖಜಾನೆಯ ಕೀಯನ್ನು ನನಗೆ ಕೊಡು ಅಂತೇಳಿ ಕೇಳುತ್ತೆ. ಸರಿ ಆಯಿತು ಅಂತೇಳಿ ಆ ರಾಜ್ಕುಮಾರ ಖಜಾನೆಯ ಕೀಯನ್ನು ಬಾತುಕೋಳಿಗೆ ಕೊಡ್ತಾನೆ. ಆ ಕೀನ ತಗೊಂಡಿದ ತಕ್ಷಣ ಬಾತುಕೋಳಿ ಒಂದು ಸುಂದರ ಯುವರಾಣಿ ಥರ ಬದಲಾಗುತ್ತೆ. ಅಂದರೆ ಬಾತುಕೋಳಿ ಇದ್ದಿದ್ದು ಒಂದು ಹುಡುಗಿಯಾಗಿ, ಅದರಲ್ಲೂ ರಾಜಕುಮಾರಿ ಥರ ಬದಲಾಗುತ್ತೆ. ಇದನ್ನು ನೋಡಿದಂಥವ್ರಿಗೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಒಂದು ಬಾತುಕೋಳಿ ಒಂದು ಹೆಣ್ಣಾಗೋದು, ಅದರಲ್ಲೂ ರಾಜಕುಮಾರಿ ಆಗೋದಕ್ಕೆ ಹೇಗೆ ಸಾಧ್ಯ ಅಂತೇಳಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಆಗ ಬಾತುಕೋಳಿ ಹೇಳುತ್ತೆ, ನಿನ್ನ ತಂದೆ ಮಾಟಗಾತಿಯನ್ನು ಕರ್ಕೊಂಡ್ಬಂದು ನನ್ನ ಎಲ್ಲ ರಾಜ್ಯವನ್ನು ಕಬಳಿಕೆಯನ್ನು ಮಾಡ್ಕೊಂಡಿದ್ದಲ್ಲದೆ ನನ್ನನ್ನು ಬಾತುಕೋಳಿಯಾಗಿ ಮಾರ್ಪಾಟು ಮಾಡಿರ್ತಾನೆ. ಆ ನನ್ನ ರಾಜ್ಯದ ಕೀ ಈ ನಿನ್ನ ಖಜಾನೆ ಕೀನ ಗೊಂಚಲಲ್ಲಿ ಇದೆ. ಅದನ್ನು ಮುಟ್ಟಿದರೆ ನಾನು ರಾಜಕುಮಾರಿ ಆಗ್ತೀನಿ ಮತ್ತು ನನ್ನ ಎಲ್ಲ ರಾಜ್ಯನೂ ನನಗೆ ವಾಪಸ್ ಸಿಗುತ್ತೆ ಅಂತೇಳಿ ನನಗೆ ಅವತ್ತೇ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾನು ನಿನಗೆ ಅವತ್ತು ಸಹಾಯ ಮಾಡಿದ್ದು ಅಂತೇಳಿ ಆ ಬಾತುಕೋಳಿ ಹೇಳುತ್ತೆ. ಆಗ ಆ ತನ್ನ ರಾಜ್ಯದ ಕೀಯನ್ನು ತಗೊಂಡು ಅದು ವಾಪಸ್ಸು ತನ್ನ ರಾಜ್ಯಕ್ಕೆ ಹೋಗಿ ಅಲ್ಲಿ ರಾಜಕುಮಾರಿ ಥರ ತನ್ನ ರಾಜ್ಯವನ್ನೆಲ್ಲ ಆಳ್ವಿಕೆ ಮಾಡ್ಕೊಂಡಿರುತ್ತೆ. ತಾನು ಮಾಡಿರೋ ತಪ್ಪಿಂದ ಅರಿವನ್ನು ತಿಳ್ಕೊಂಡಂಥ ರಾಜ ಅವನು ಪಾಡಿಗೆ ಅವನು ರಾಜ್ಯವನ್ನು ಆಳ್ವಿಕೆ ಮಾಡಿಕೊಂಡು ಅವನು ಒಂದು ಕಡೆ ಇರ್ತಾನೆ. ಇದ್ರ ಅರ್ಥ ಏನು ಅಂತಂದರೆ, ನೋಡಿ, ನಾವು ಯಾರಿಗಾದ್ರೂ ಉಪಕಾರ ಮಾಡಿದರೆ ಅವರಿಂದ ನಮಗೆ ಅಪಕಾರ ಆಗುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಯಾರ ಕಡೆಯಿಂದಾದರೂ ನೀವು ಸಹಾಯ ತೊಗೊಂಡ್ರೆ ನೀವು ವಾಪಸ್ ಅವ್ರಿಗೆ ಸಹಾಯ ಮಾಡೋದಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಅಪಕಾರವನ್ನು ಮಾಡಬೇಡಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತೀನಿ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡ್ತಾ ಇರೋಂಥವ್ರು ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.